ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ತೇಜು ಕನ್ನಡತಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನೊಂದು ದಿನಚರಿ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಹಾಗೆ ಮನೆ ಹತ್ರ ಒಂದು ಮಲ್ಲಿಗೆ ಹೂ ಬಿಟ್ಟಿತ್ತು, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ಹಾಗೆ ಪೂಜೆಗೆ ಅಂತ ಹರ್ಕೊಂಬಂದೆ. ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ಈ ಥರ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಡ್ತಾಯಿದ್ದೆ. ಒಣ ಬಟ್ಟೆಯಲ್ಲಿ ಫಸ್ಟ್ ಒರೆಸ್ಕೊಂಡು, ಮುಂಚೆ ಇರುತ್ತಲ್ಲ ಅರಿಶಿನ ಕುಂಕುಮ ತೊಳೆಯೋದಕ್ಕಿಂತ ಮುಂಚೆ ನಾನೊಂದು ಬಟ್ಲಲ್ಲಿ ಹಾಕಿಟ್ಟಿರ್ತೀನಿ, ಹೊರ್ಗಡೆ ಬಾಗಿಲಿಗೆ ಹಚ್ಚಕ್ಕೆ ಬರುತ್ತೆ ಅಂತ. ಪ್ರತಿ ವಾರಕ್ಕೊಮ್ಮೆ ಈ ಥರ ಚೇಂಜ್ ಮಾಡ್ತಾ ಇರ್ತೀವಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅಂದು ಹೊರ್ಗಡೆ ಹಚ್ಚೋಕ್ಕೆ ಅಂತ ಅಂದು ಎತ್ತಿಡ್ತೀನಿ. ಆಮೇಲೆ ದೀಪ ಎಲ್ಲ ಬತ್ತಿ ಹಾಕ್ಕೊಂಡ್ಮೇಲೆ ದೇವ್ರ ಫೋಟೋನ ಈ ಥರ ಫಸ್ಟಿಗೆ ಒಣ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಆಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಡ್ತೀನಿ. ಹಾಗೆ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಅದಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹಾಗೆ ಮತ್ತು ನೆಕ್ಸ್ಟ್ ಪಾಪು ಎದ್ದಿದ್ದ ಅಂತ ಅಂದು ಗಂಜಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿದೆ. ಅಷ್ಟರೊಳಗೆ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಬಂದೆ. ಅಷ್ಟರೊಳಗೆ ಪಾಪುನೂ ಸಹ ಎದ್ದಿದ್ದ. ಪಾಪುಗೂ ರಾಗಿ ಗಂಜಿ ಮತ್ತು ಮನೆಯವ್ರಿಗೂ ರಾಗಿ ಗಂಜಿ ಮಾಡಿ ತಿನ್ನಿಸಿ, ಪಾಪು ಏನಿದು ಅಂತ ಕೇಳ್ತಾಯಿದ್ದೆ. ರಾಗಿ ಗಂಜಿ ಅಂತ ಹೇಳ್ತಾ ಇದ್ದ. ಹಾಗೆ ಪೂಜೆಗೆಲ್ಲ ಜೋಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಅಷ್ಟರೊಳಗೆ ನಮ್ಮ ಮನೆಯವ್ರದ್ದು ಇನ್ನೂ ಗಾಡಿ ತೊಳೆಯೋದು ಆಗಿರಲಿಲ್ಲ. ಪಾಪು ಇರ್ತಾನಲ್ಲ, ಸ್ವಲ್ಪ ಎಲ್ಲ ಕೆಲಸಗಳು ಸ್ವಲ್ಪ ಲೇಟೇ ಆಗ್ತದೆ. ಹಾಗಾಗಿ ಒಳಗೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೊರಗೆ ಬಂದು ಅಷ್ಟರೊಳಗೆ ಗಾಡಿ ಎಲ್ಲ ತೊಳೆದಿದ್ರು. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಗಾಡಿ ಪೂಜೆನ ಮುಗಿಸ್ಕೊಂಡು ಒಳಗೆ ಬಂದೆ. ಅಷ್ಟರೊಳಗೆ ಅಲ್ಲೇ 9 ಗಂಟೆ ಆಗಿತ್ತು. ಹಾಗಾಗಿ ತಿಂಡಿಗೆ ಏನು ಮಾಡೋಣ ಅಂತ ಕೇಳಿದೆ. ಬೇಡ, ಏನಾದರೂ ಸಾಂಬಾರು ಅನ್ನ ಮಾಡು ಅಂತ ಅಂದರು. ಇದು ಶ್ರೀ ದುರ್ಗಾಂಬಿಕಾ ದೇವಿ ನಗರ ದೇವತೆ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಇದು ಶುಕ್ರವಾರದ ಪೂಜೆ. ಸ್ವಲ್ಪ ಸಮಯ ಅಭಾವದಿಂದ ನಾನು ಶನಿವಾರ ಅಪ್ಲೋಡ್ ಹಾಗೆ ನಮ್ಮ ಮನೆಯವರಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ಹೇಳಿದ್ದೆ. ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ದರು. ಮಳೆ ಬರ್ತಿದೆಯಲ್ಲ, ಹಂಗೆ ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮುದ್ದೆನೂ ಬೆಳಗ್ಗೆದೇ ಸಾಂಬಾರು ಇತ್ತಲ್ಲ, ಅದಕ್ಕೆ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ. ಹಾಗೂ ಪಾಪಗೂ ಊಟ ಮಾಡಿಸಿದೆ. ಸುಮಾರು ಹೊತ್ತಾದರೂ ಮಳೆ ನಿಲ್ಲೇ ಇಲ್ಲ. ಒಂದು 2 ಗಂಟೆ ಬಂದರು, 4 ಗಂಟೆ ತನಕನೂ ಮನೆಯಲ್ಲೇ ಇದ್ದರು ನಮ್ಮ ಮನೆಯವರು. ಆಮೇಲೆ ಅವರಿಗೆ ಸಂಜೆ ಆಯ್ತಲ್ಲ, ಮಳೆ ಬರ್ತಿತ್ತಲ್ಲ ಅಂತ ಅಂದು ಟೀನೂ ಮಾಡಿಕೊಟ್ಟೆ. ನಮ್ಮಿಬ್ಬರಿಗೆ ಟೀ, ಪಾಪುಗೆ ಹಾಲು ಕುಡಿಸಿದೆ. ಆಮೇಲೆ ನನ್ನ ಫ್ರೆಂಡು ಫೋನ್ ಮಾಡಿದ್ರು, ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊತ ಕೂತ್ಕೊಂಡಿದ್ದೆ. ಸಂಜೆ ಆಯ್ತಲ್ಲ ಅಂತ ಪಾಪುಗೆ 2 ಖರ್ಜೂರ ಕೊಟ್ಟೆ ಸ್ನ್ಯಾಕ್ಸಿಗೆ ಅಂತ ಅಂದು. ಆಮೇಲೆ ದೀಪ ಹಚ್ಚಿದೆ. ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅರೌಂಡ್ ನಾನು 7-7:30 ಪಾಪುಗೆ ಊಟ ಮಾಡಿಸ್ತೀನಿ. ಅಂದರೆ 8 ಗಂಟೆ ಒಳಗೆ ಊಟ ಮಾಡಿಸ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ದಿನಚರಿ. ಬಾಯ್ ಫ್ರೆಂಡ್ಸ್.